ಮಾಲಿಕೆ 2 ಪುಸ್ತಕ ಪರಿಚಯ 54 ತಿಂಗಳ ವಿಶೇಷ ವೈಜ್ಞಾನಿಕ ಕಾದಂಬರಿ. ಪುಸ್ತಕದ ಹೆಸರು ಫ್ಲೈಯಿಂಗ್ ಸಾಸರ್ಸ್ 1. ಲೇಖಕರು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ. ಅಭಿಪ್ರಾಯ ಸಪ್ನವಂಶಿ ಮತ್ತು ಓದುತ್ತಿರುವವರು ಸಿಂಧು ಜಗನ್ನಾಥ್. ಮನುಷ್ಯನ ಅರಿವಿಗೆ ಮೀರಿದ ಪ್ರಕೃತಿಯ ವಿಚಿತ್ರ ರಹಸ್ಯಗಳಲ್ಲಿ ಒಂದಾದ ಜಗತ್ತಿನಾದ್ಯಂತ ವಿಜ್ಞಾನ ವಲಯದಲ್ಲಿ ಸಂಚಲನ ಮೂಡಿಸಿದ ಯುಎಫ್ಒಗಳ ಬಗ್ಗೆ ಮಾಹಿತಿಗಳು. ಯುಎಫ್ಒ ಅಂದರೆ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ಸ್. ಇವುಗಳಿಗೆ ಕೊಟ್ಟ ಇನ್ನೊಂದು ಹೆಸರೇ ಫ್ಲೈಯಿಂಗ್ ಸಾಸರ್ಸ್. ಆಕಾಶದಲ್ಲಿ ಚಲಿಸುವ ಬೆಳಕು ಅಥವಾ ಅಪರಿಚಿತ ಹಾರುವ ವಸ್ತುಗಳು ಅಥವಾ ತಟ್ಟೆಗಳು. ಊಹೆಗೂ ಮೀರಿದ ವೇಗದಿಂದ ಕ್ಷಣದಲ್ಲಿ ಕಾಣಿಸಿಕೊಂಡು ಮರುಕ್ಷಣದಲ್ಲೇ ಮಾಯವಾಗುವಷ್ಟು, ಅಂದರೆ ಗಂಟೆಗೆ ಸಹಸ್ರಾರು ಮೈಲಿ ಕ್ರಮಿಸುವ ವೇಗ. ಇದನ್ನು ಸೆಕೆಂಡಿನ ಲೆಕ್ಕದಲ್ಲಿ ತಿಳಿಯಲು ಪ್ರಯತ್ನಿಸಿದರೆ ನಂಬಲ ಸಾಧ್ಯ. ಜೊತೆಗೆ ನಡುರಾತ್ರಿಯಲ್ಲಿಯೂ ಬಿಸಿಲನ್ನು ಪ್ರತಿಫಲಿಸುವ ಬೆಳಕು. ಇದು ಶುಭ್ರವಾದ ಆಕಾಶದಲ್ಲೂ ಹಾಗೆಯೇ ಕಾಣುತ್ತದೆ ಎಂದರೆ ಅದರ ಪ್ರಖರತೆಯನ್ನು ಊಹಿಸುವುದಾದರೂ ಹೇಗೆ? ಈ ರೀತಿಯ ವೈಜ್ಞಾನಿಕ ಮಾಹಿತಿಗಳ ಪುಸ್ತಕಗಳು ಕನ್ನಡದಲ್ಲಿ ಕೊಂಚ ವಿರಳವೇ. ಇದಕ್ಕೆ ವಿರುದ್ಧವೆಂಬಂತೆ ತೇಜಸ್ವಿಯವರು ಈ ವಿಷಯವನ್ನು ತಮ್ಮ ಪುಸ್ತಕಗಳಲ್ಲಿ ವಸ್ತು ವಿಷಯವಾಗಿಸಿರುವುದು ಅವರಿಗಿರುವ ವೈಜ್ಞಾನಿಕ ವಿಷಯಗಳಲ್ಲಿನ ಆಸಕ್ತಿಗೆ ಉದಾಹರಣೆ. ಪ್ರಕೃತಿಯ ರಹಸ್ಯಗಳನ್ನು ಹೇಳುವಾಗ ಅದನ್ನು ನಂಬುವುದಕ್ಕಿಂತ ನಂಬದೇ ಇದು ಸುಳ್ಳು ಎಂದು ವಾದ ಮಾಡುವವರೇ ಹೆಚ್ಚು. ಇದು ಅಭಿವೃದ್ಧಿ ಹೊಂದದ ರಾಷ್ಟ್ರಗಳಲ್ಲಿ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಸಾಮಾನ್ಯವಾದ ಪರಿಸ್ಥಿತಿ. ಈ ಫ್ಲೈಯಿಂಗ್ ಸಾಸರ್ ಬಗ್ಗೆ ಎರಡನೆಯ ಮಹಾಯುದ್ಧದ ನಂತರದಲ್ಲಿ ಹೆಚ್ಚಿನ ಪ್ರಮಾಣದ ವರದಿಯಾಗಿದ್ದರೂ 1950ರ ಹೊತ್ತಿಗೆ ಅದು ಭ್ರಮೆ ಎಂಬ ಅಂಶವನ್ನು ಮೀರಿ ವಾಸ್ತವತೆಯ ಅಂಚಿಗೆ ಬಂದು ನಿಂತಿತ್ತೆಂಬ ಅಂಶ ಪುಸ್ತಕದಲ್ಲಿ ಉಲ್ಲೇಖವಿದ್ದರೂ ಅದಕ್ಕಿಂತ ಮೊದಲು ಇದರ ಅರಿವಿರಲಿಲ್ಲವೆಂಬುದು ಅಷ್ಟೇ ನಿಜ. ಈ ಸತ್ಯ ಮೂಢನಂಬಿಕೆಗಳ ನಡುವೆ ಸಾಮಾನ್ಯವಾಗಿ ಅಡ್ಡಬರುವುದು ತರ್ಕ. ಇದನ್ನೇ ತೇಜಸ್ವಿಯವರು ನಂಬುವುದಾದರೆ ನಂಬಿ, ಇಲ್ಲವಾದರೆ ತರ್ಕವನ್ನು ಬದಿಗೊತ್ತಿ ಕಥೆಯಂತೆ ಓದಿ ಎಂದು ಹೇಳಿರುವುದು. ಅವರ ಅಕ್ಷರ ರೂಪ ಎಷ್ಟು ಸರಳವೆಂದರೆ, ಒಂದು ಕಾಲದಲ್ಲಿ ಜಗತ್ತಿನ ದೊಡ್ಡ ದೊಡ್ಡ ರಾಷ್ಟ್ರಗಳೆಲ್ಲ ಈ ವಿಷಯವಾಗಿ ಎಷ್ಟೆಲ್ಲ ತಲೆಬಿಸಿ ಮಾಡಿಕೊಂಡಿದ್ದರೂ ಈ ಮಾಹಿತಿಗಳನ್ನು ನಂಬುವುದು ನಂಬದೇ ಇರುವುದು ಓದುಗರ ವಿವೇಚನೆಗೆ ಎಂದಿರುವುದು. ಫ್ಲೈಯಿಂಗ್ ಸಾಸರ್ನ ಕುರಿತಂತೆ ಮೊದಲ, ಎರಡನೆಯ ಮತ್ತು ಮೂರನೆಯ ವರ್ಗದ ಮುಖಾಮುಖಿ ಎಂದು ಹೇಳಿದ್ದು ಇದನ್ನು ನಂಬದೇ ಇರಲು ಸಾಧ್ಯವಿಲ್ಲ ಎಂದೆನಿಸುತ್ತದೆ. ಇದು ಸಾಧ್ಯವಿಲ್ಲದಿದ್ದರೆ ಸುಮ್ಮನೆ ಓದುತ್ತಾ ಹೋದರೆ ಆಕಾಶದಲ್ಲಿನ ವಿಸ್ಮಯಗಳನ್ನು ಅರಿಯುತ್ತಾ ಪುಸ್ತಕ ಮುಗಿಯುವುದು ಅರಿವಿಗೇ ಬರುವುದಿಲ್ಲ. ಲೇಖಕರು ಮುನ್ನುಡಿಯಲ್ಲಿ ಪುಸ್ತಕದ ಉದ್ದೇಶ ಹೇಳಿರುವಂತೆ, ಇದು ಮುಗಿಯುವಷ್ಟರೊತ್ತಿಗೆ ಕತ್ತೆತ್ತಿ ನಕ್ಷತ್ರ ಖಚಿತ ನಭೋಮಂಡಲವನ್ನು ವೀಕ್ಷಿಸುವಂತೆ, ಅಲ್ಲಿರುವ ಲಕ್ಷೋಪಲಕ್ಷ ನಕ್ಷತ್ರ, ಸೂರ್ಯ, ಗ್ರಹಗಳ ಬಗ್ಗೆ ಕಲ್ಪನೆ ಹರಿಸುವಂತೆ, ಅಲ್ಲಿ ಚಲಿಸುವ ಬೆಳಕುಗಳನ್ನು ಏನಿರಬಹುದೆಂದು ಚಿಂತಿಸುವಂತೆ ಮಾಡುತ್ತಾ, ಅಲ್ಲೆಲ್ಲಿಯಾದರೂ ಫ್ಲೈಯಿಂಗ್ ಸಾಸರ್ ಕಾಣಬಹುದೆಂದು ಇಣುಕಿ ನೋಡುತ್ತಾ ಇದರ ಮುಂದಿನ ಭಾಗವನ್ನು ಓದಲು ಫ್ಲೈಯಿಂಗ್ ಸಾಸರ್ 2 ಕೈಗೆತ್ತಿಕೊಳ್ಳದೆ ಇರಲಾಗುವುದಿಲ್ಲ. ನೀವು ಓದಿ ಆನಂದಿಸಿ. ಧನ್ಯವಾದಗಳು.